ಪ್ರಥಮ PUCಯ ಎಲ್ಲ ವಿದ್ಯಾರ್ಥಿನಿಯರಿಗೆ ಶುಭವನ್ನು ಕೋರ್ತಾ ಈ ಒಂದು ಚಾನೆಲ್ಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಹೇಳ್ತಾ, ಅದೇ ರೀತಿಯಾಗಿ ಈ ಮಧ್ಯಾಹ್ನದ ಶುಭಾಶಯಗಳನ್ನು ಹೇಳ್ತಾ, ನೀವೆಲ್ಲ ಪ್ರಥಮ PUCಗೆ ಜೂನ್ ತಿಂಗಳಲ್ಲಿ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಬೇಕಾಗಿತ್ತು. ಆದರೆ ಕೋವಿಡ್-19 ಇರುವ ಕಾರಣ ನಾವೆಲ್ಲ ಒಂದು ಹೊಸ ಪರಿಸರಕ್ಕೆ ಬರಬೇಕಾಗಿತ್ತು, ಆದರೆ ಬರಲಿಲ್ಲ. ಇರಲಿ, ಇನ್ನು ಮುಂದಾದರೂ ದೇವರ ಒಂದು ಕೃಪೆಯಿಂದ ಆದಷ್ಟು ನೀವು ಬೇಗನೆ ಈ ಕಾಲೇಜಿನ ಒಂದು ಪರಿಸರಕ್ಕೆ ಬರ್ರಿ ಅಂತ ಹೇಳ್ತಾ, ಇಲ್ಲಿ ಮೊಟ್ಟ ಮೊದಲಿಗೆ ನಾನು ಈ ಜಾದವ್ಜಿ ಶಿಕ್ಷಣ ಸಂಸ್ಥೆಯ ಪದವಿ ಪೂರ್ವ ಮಹಾವಿದ್ಯಾಲಯದ ಇತಿಹಾಸ ಉಪನ್ಯಾಸಕಿಯಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಹೀಗೆ ಈ ಒಂದು ನನ್ನ ಹೆಸರು ಸುನೀತಾ ಎ ಗಸ್ತಿ. ಪ್ರಥಮ PUCಗೆ ನೀವು ಐಚ್ಛಿಕ ವಿಷಯವಾಗಿ ಈ ಇತಿಹಾಸ ಸಬ್ಜೆಕ್ಟನ್ನು ನೀವು ಕಲಿತೀರಿ, ಕಲಾ ಮತ್ತು ವಾಣಿಜ್ಯ ವಿಭಾಗದ ಎಲ್ಲ ವಿದ್ಯಾರ್ಥಿಗಳು. ಹೀಗೆ ಈ ಕಲಾ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಇತಿಹಾಸ ಅನ್ನೋದು ಐಚ್ಛಿಕ ವಿಷಯವಾಗಿರುವುದರಿಂದ ಇತಿಹಾಸವನ್ನು ಎಲ್ಲರೂ ಏನು ಮಾಡಬೇಕು, ಪ್ರೀತಿಯಿಂದ ಓದಬೇಕು. ಮೊಟ್ಟ ಮೊದಲನೇದಾಗಿ ನಾನು ಒಂದು ಸ್ತೋತ್ರವನ್ನು, ಸಂಸ್ಕೃತ ಸೂತ್ರಕಾರನು ತಿಳಿಸಿರ್ತಕ್ಕಂಥ ಒಂದು ಸ್ತೋತ್ರವನ್ನು ಈಗ ನಿಮ್ಮ ಮುಂದೆ ಇಲ್ಲಿ ಇಡ್ತೀನಿ. ಯಾವುದು ಅಂತಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷಾಣ ಇಲ್ಲೇ ಉಪದೇಶ ಸಮನ್ವಿತ ಪೂರ್ವವೃತ್ತಂ ಕಥಾ ರೂಪಂ ಇತಿಹಾಸಂ ಪ್ರಚಕ್ಷತೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಜೀವನದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಸಾಧಿಸಲು ಅವುಗಳಲ್ಲಿ ಸಮನ್ವಯತೆಯನ್ನು ತರಲಿಕ್ಕೆ ಏನಪ್ಪಾ ಅಂತಂದ್ರೆ, ಸಮನ್ವಯತೆಯನ್ನು ಉಪದೇಶಿಸಲು ನಾವು ಏನಪ್ಪಾ ಅಂತಂದ್ರೆ ಹಿಂದಿನ ಒಂದು ಕಾಲದ ಪೂರ್ವದ ಕಥೆಗಳನ್ನು ಕಥಾರೂಪದಲ್ಲಿ ಹೇಳುವುದೇ ಇತಿಹಾಸ ಅಂತ ಹೇಳಿ ಈ ಸ್ತೋತ್ರದ ಒಂದು ನಿರೂಪಣೆ. ಹೀಗೆ ಈ ಸ್ತೋತ್ರ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಒಂದು ಸ್ತೋತ್ರ ಆಗಿರೋದ್ರಿಂದ ಇಲ್ಲಿ ಇತಿಹಾಸ ಅಂದ್ರೆ ಏನು ಎಂಬುದನ್ನ ಈ ಒಂದು ಸ್ತೋತ್ರ ಇಲ್ಲಿ ಅತ್ಯಂತ ಸುಂದರವಾಗಿ ತಿಳಿಸಲ್ಪಟ್ಟಿದೆ. ಹೀಗೆ ಈ ನಿರೂಪಣೆಯಲ್ಲಿ ಮೊದಲ ಸಾಲು ಏನ್ ಹೇಳ್ತದಪ್ಪ ಈ ಒಂದು ಸ್ತೋತ್ರದಲ್ಲಿ ಅಂತಂದ್ರ, ಇತಿಹಾಸದ ಸಂಪೂರ್ಣ ದರ್ಶನ ಮತ್ತು ಆ ಇತಿಹಾಸದಲ್ಲಿ ಇರ್ತಕ್ಕಂತಹ ಆದರ್ಶಗಳನ್ನ ತಿಳಿಸಿಕೊಡ್ತದ. ಅದೇ ರೀತಿಯಾಗಿ ಇನ್ನುಳಿದ ಸಾಲಿನದಲ್ಲ, ಅದು ಏನು ಅಂತಂದ್ರ ಇತಿಹಾಸದ ಸ್ವರೂಪ ಹೇಗಿರಬೇಕು ಎಂಬುದರ ಬಗ್ಗೆ ನಮಗೆ ತಿಳಿಸಿಕೊಡ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಸ್ತೋತ್ರ ಅತ್ಯಂತ ಮಹತ್ವಪೂರ್ಣವಾದದ್ದು. ಹೀಗಾಗಿ ಇಲ್ಲಿ ಈ ಸ್ತೋತ್ರದ ನಂತರ ನಾವು ಏನ್ ತಿಳ್ಕೊಳ್ಳೋಣ ಅಂತಂದ್ರ, ಈಗಾಗಲೇ ನೀವು ದ್ವಿತೀಯ PUCಯ ಪ್ರಥಮ PUCಯಲ್ಲಿ ಬಂದಿರತಕ್ಕಂಥದ್ದು. ಮೊಟ್ಟ ಮೊದಲಿಗೆ ಈ ಒಂದು ಏನು ಅಂತಂದ್ರ, ಪ್ರಥಮ PUCಯಲ್ಲಿ ನೀವು ಏನು ಕಲಿತೀರಿ ಅನ್ನೋದನ್ನ ಮೊಟ್ಟ ಮೊದಲಿಗೆ ತಿಳ್ಕೊಳ್ಳೋಣ. ಏನು ಅಂತಂದ್ರ, ನಿಮ್ಮ ಒಂದು ಪಠ್ಯ ಪುಸ್ತಕದ ಪರಿಚಯವನ್ನ ನಾನು ಮೊಟ್ಟ ಮೊದಲಿಗೆ ನಿಮ್ಮ ಗಮನದಲ್ಲಿ ತರ್ತೀನಿ. ಏನಪ್ಪಾ ನಿಮ್ಮ ಪಠ್ಯ ಪುಸ್ತಕದ ಹೆಸರು ಅಂತಂದ್ರ ಜಾಗತಿಕ ಇತಿಹಾಸ. ಜಾಗತಿಕ ಇತಿಹಾಸ ಅಂತ ಹೇಳಿ ಪಠ್ಯ ಪುಸ್ತಕದ ಹೆಸರು. ಆ ಪಠ್ಯ ಪುಸ್ತಕದಲ್ಲಿ ಪಠ್ಯಕ್ರಮದಲ್ಲಿ ಬರ್ತಕ್ಕಂತಹ ಎಷ್ಟು ಅಧ್ಯಾಯಗಳು ಬರ್ತಾವಪ್ಪ ಅಂತಂದ್ರ 13 ಅಧ್ಯಾಯಗಳು ಬರ್ತಾವ. 13ನೇ ಅಧ್ಯಾಯ ಪ್ರಪಂಚದ ಭೂಪಟದ ಬಗ್ಗೆ, ಐತಿಹಾಸಿಕ ಪ್ರಮುಖ ಸ್ಥಳಗಳ ಬಗ್ಗೆ ನೀವು ಏನ್ ಮಾಡ್ತೀರಿ, ಕಲಿತಾ ಹೋಗ್ತೀರಿ. ಲಾಸ್ಟ್ ಒಂದು ಅಧ್ಯಾಯ. ಮೊದಲನೇ ಅಧ್ಯಾಯ ಏನು ಅಂತಂದ್ರ ಇತಿಹಾಸ ಅಂದ್ರೆ ಏನು, ಇತಿಹಾಸ ಎಂಬ ಪದದ ಅರ್ಥವೇನು, ಯಾವ ಭಾಷೆಯಿಂದ ಆ ಪದ ಉತ್ಪತ್ತಿ ಆಯಿತು, ಇತಿಹಾಸ ಅಂದ್ರೆ ಏನು, ವಿಶಾಲ ಅರ್ಥದಲ್ಲಿ ಇತಿಹಾಸ ಅಂದ್ರೆ ಏನು, ಹೀಗೆ ಸಂಸ್ಕೃತದಲ್ಲಿ ಇತಿಹಾಸ ಅಂದ್ರೆ ಏನು, ಸಾಮಾನ್ಯವಾಗಿ ಇತಿಹಾಸ ಅಂತಂದ್ರೆ ನೀವು ಏನ್ ತಿಳ್ಕೊಂಡಿರಿ ಎಂಬುದರ ಬಗ್ಗೆ ನಾವು ಈ ಒಂದು ಮೊದಲನೇ ಅಧ್ಯಾಯ ಏನ್ ಹೇಳ್ತದ ಅಂತಂದ್ರ ಇಂಟ್ರೊಡಕ್ಷನ್, ಪೀಠಿಕೆ. ಅಧ್ಯಾಯ 1 ಪೀಠಿಕೆಯ ಬಗ್ಗೆ ಹೇಳಿದ್ರೆ ಅದರಲ್ಲಿ ಮೊಟ್ಟ ಮೊದಲನೇ ಅಂಶ ಇತಿಹಾಸದ ಅರ್ಥ. ಈ ಇತಿಹಾಸದ ಅರ್ಥ, ಮೀನಿಂಗ್ ಆಫ್ ಹಿಸ್ಟ್ರಿ, ಇದ್ರ ಬಗ್ಗೆ ತಿಳ್ಕೊಂಡ ಬಳಿಕ ನಾವು ವ್ಯಾಖ್ಯೆಗಳ ಬಗ್ಗೆನೂ ಕೂಡ ಹಲವಾರು ವ್ಯಾಖ್ಯೆಗಳು ಬರ್ತಾವ, ಡೆಫಿನೇಷನ್ಸ್ ಬರ್ತಾವ, ಜಾಗತಿಕ ಇತಿಹಾಸಕಾರರ ಒಂದು ವ್ಯಾಖ್ಯಾನಗಳು ಬರ್ತಾವ. ಅವರ ಪ್ರಕಾರ ಇತಿಹಾಸ ಅಂದ್ರೆ ಏನು ಎಂಬುದನ್ನ ಸಂಪೂರ್ಣವಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ಕಲಿತಾ ಹೋಗ್ತೀವಿ, 1ನೇ ಅಧ್ಯಾಯದಲ್ಲಿ. ಅದೇ ರೀತಿಯಾಗಿ ಹಲವಾರು
ಇತಿಹಾಸಕಾರರ ಪ್ರಕಾರ ಇತಿಹಾಸ ಅಂದ್ರೆ ಏನು ಎಂಬುದನ್ನ ಅವರವರ ದೃಷ್ಟಿಕೋನಗಳಲ್ಲಿ ಇತಿಹಾಸ ಅಂದ್ರೆ ಏನು ಎಂಬುದನ್ನ ತಿಳ್ಕೊತ ಹೋಗ್ತೀವಿ. ಆ ಮೂಲಕ ಇನ್ನೊಂದು ಅಂಶ ಏನಪ್ಪಾ ಈ ಅಧ್ಯಾಯದಲ್ಲಿ ಅಂತಂದ್ರೆ ಪ್ರಮುಖವಾಗಿ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ಅಥವಾ ಇತಿಹಾಸ ಅಧ್ಯಯನ ನಮಗೆ ಎಷ್ಟು ಮಹತ್ವವನ್ನ ನೀಡಲ್ಪಟ್ಟಿದೆ ಎಂಬುದರ ಬಗ್ಗೆ ತಿಳಿತಾ ಹೋಗ್ತೀವಿ. ಇನ್ನೊಂದು ಏನು ಅಂತಂದ್ರೆ 2ನೇ ಅಧ್ಯಾಯ ಮಾನವನ ವಿಕಸನದ ಕಥೆ. ಹೀಗೆ ಹಲವಾರು ಅಧ್ಯಾಯಗಳ ನಂತರ 13ನೇ ಅಧ್ಯಾಯ ಭೂಪಟದ ಬಗ್ಗೆ ನಾವು ಏನ್ ಮಾಡ್ತೀವಿ, ಅಭ್ಯಾಸ ಮಾಡ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ಒಂದು ಕಾಲಾವಧಿಯಲ್ಲಿ ಈಗ ಏನ್ ತಿಳ್ಕೊತೀವಪ್ಪ ಅಂತಂದ್ರ ಮೊದಲನೆಯ ಅಧ್ಯಾಯ ಏನ್ ಹೇಳ್ತದ ಅಂತಂದ್ರ ಇತಿಹಾಸದ ಅರ್ಥ, ಮೀನಿಂಗ್ ಆಫ್ ಹಿಸ್ಟ್ರಿ. ಈ ಇತಿಹಾಸ ನಮ್ಮ ಜೀವನದಲ್ಲಿ ಎಷ್ಟು ಅವಶ್ಯಕತೆ ಅದ, ಮಾನವನಿಗೆ ಜ್ಞಾಪಕ ಶಕ್ತಿ ಹೇಗೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಲ್ಲ, ಹಾಗೆಯೇ ನಮ್ಮ ಒಂದು ಮಾನವನ ಒಂದು ಜನಾಂಗಕ್ಕೆ ಇತಿಹಾಸನು ಅಷ್ಟೇ ಪ್ರಾಮುಖ್ಯತೆಯನ್ನ ಹೊಂದಿದ. ಹಿಂದಿನ ಒಂದು ಇತಿಹಾಸ ಇಲ್ಲದೆ ನಾವು ಮುಂದಿನ ಭವಿಷ್ಯವನ್ನು ರೂಪಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ ಅದರ ಮಹತ್ವವನ್ನ ನಿಮ್ಮ ಮುಂದೆ ಇಲ್ಲಿ ಸಾದರಪಡಿಸ್ತಾ ಇದ್ದೀನಿ. ಹೀಗೆ ಇತಿಹಾಸ ಅನ್ನೋದು ಏನು ಅಂತಂದ್ರೆ ಹೇಗೆ ಮನುಷ್ಯನಿಗೆ ಜ್ಞಾಪಕ ಶಕ್ತಿ ಅವಶ್ಯಕತೆ ಇದೆಯೋ ಅದೇ ರೀತಿಯಾಗಿ ಮಾನವನ ಒಂದು ಜನಾಂಗಕ್ಕೆ ಇತಿಹಾಸ ಬೇಕೇ ಬೇಕು. ಅದೇ ರೀತಿಯಾಗಿ ಹಿಸ್ಟ್ರಿ ಎಂಬ ಪದ ಇಂಗ್ಲಿಷ್ ಪದ ಹಿಸ್ಟ್ರಿ ಅಂತ ಹೇಳಿ ಇಂಗ್ಲಿಷ್ ಭಾಷೆಯಲ್ಲಿ ನೀವು ಕರಿತೀರಿ. ಹಿಸ್ಟ್ರಿ ಎಂಬ ಪದ ಹಿಸ್ಟೋರಿಯಾ ಎಂಬ ಗ್ರೀಕ್ ಪದವಾಗಿರುತ್ತೆ. ಹಿಸ್ಟೋರಿಯಾ ಎಂಬ ಗ್ರೀಕ್ ಪದದಿಂದ ಏನಾಗಿದೆ ಅಂತಂದ್ರೆ ಹಿಸ್ಟ್ರಿ ಎಂಬ ಪದ ಉತ್ಪತ್ತಿಯಾಗಿದೆ. ಯಾವ ಒಂದು ಭಾಷೆಯಿಂದ ಹಿಸ್ಟ್ರಿ ಎಂಬ ಪದ ಬಂದಿದೆ, ಯಾರಿಗೆ ಬಂದಿತ್ತು ಮೊಟ್ಟ ಮೊದಲಿಗೆ ಎಂಬುದನ್ನು ತಿಳ್ಕೋಬೇಕಾಗ್ತದೆ. ಹಿಸ್ಟ್ರಿ ಎಂಬ ಪದ ಯಾವ ಭಾಷೆಯಿಂದ ಬಳಕೆಗೆ ಬಂತು ಅಂತಂದ್ರೆ ಯಾವ ಭಾಷೆಯಿಂದ ಬಂದಪ್ಪ ಹಿಸ್ಟ್ರಿ ಎಂಬ ಪದ ಅಂತಂದ್ರೆ ಬಳಕೆಗೆ ಗ್ರೀಕ್ ಭಾಷೆಯಿಂದ ಬಂದಿರುತ್ತದೆ. ಅದೇ ರೀತಿಯಾಗಿ ಹಿಸ್ಟೋರಿಯಾ ಎಂಬ ಪದದ ಅರ್ಥ ಏನು ಅಂದ್ರೆ ಹಿಸ್ಟ್ರಿ ಎಂಬ ಪದವು ಗ್ರೀಕ್ ಭಾಷೆಯಾಗಿರ್ತಕ್ಕಂತಹ ಹಿಸ್ಟೋರಿಯಾ ಎಂಬ ಮೂಲ ಪದದಿಂದ ಉತ್ಪತ್ತಿಯಾಯಿತು. ಅದರ ಅರ್ಥ ಏನಪ್ಪಾ ಅಂದ್ರೆ ಹಿಸ್ಟ್ರಿ ಪದದ ಅರ್ಥ ಏನು ಅಂತ ಕೇಳಿದಾಗ ಒಂದು ಕ್ವಶನ್ ಕೇಳಿದಾಗ ವಿಚಾರಣೆ ಅಥವಾ ತನಿಖೆ ಎಂಬ ಅರ್ಥವನ್ನ ನೀಡ್ತಕ್ಕಂಥದ್ದು. ವಿಚಾರಣೆ ಅಥವಾ ತನಿಖೆ ಎಂಬ ಅರ್ಥ ಅಂತಂದ್ರೆ ಸತ್ಯಾನ್ವೇಷಣೆ ಮಾಡುವುದು, ಅನ್ವೇಷಣೆ ಮಾಡುವುದು, ಅದುವೇ ಇತಿಹಾಸ, ಅದುವೇ ಹಿಸ್ಟ್ರಿ ಎಂಬ ಅರ್ಥವನ್ನ ಇಲ್ಲಿ ನೀಡತಕ್ಕಂಥದ್ದು. ಹೀಗೆ ಹಿಂದಿನ ಒಂದು ಗತಕಾಲದ ಬಗ್ಗೆ ನಾವು ಸತ್ಯಾನ್ವೇಷಣೆಯನ್ನ ಮಾಡುವುದೇ ಎದರ ಉದ್ದೇಶ ಅಂತಂದ್ರ ಈ ಒಂದು ಇತಿಹಾಸದ ಉದ್ದೇಶ. ಹೀಗೆ ಇತಿಹಾಸದ ಅರ್ಥದಲ್ಲಿ ನಾವು 2 ಅಂಶಗಳನ್ನು ಇಲ್ಲಿ ಕಲ್ತೀವಿ. ಇನ್ನ ಸಂಸ್ಕೃತದಲ್ಲಿ ಇತಿಹಾಸ ಅಂದ್ರೆ ಏನು? ಸಂಸ್ಕೃತದಲ್ಲಿ ಇತಿಹಾಸ ಅಂತಂದ್ರೆ ಏನು? ಸಂಸ್ಕೃತದಲ್ಲಿ ಇತಿಹಾಸ ಅಂತಂದ್ರ ಇಲ್ಲಿ ಮೊಟ್ಟ ಮೊದಲಿಗೆ ಸಂಸ್ಕೃತದಲ್ಲಿ ಇತಿಹಾಸ ಅಂತಂದ್ರ ಈ ಒಂದು ಪದ ಇತಿಹಾಸ ಎಂಬ ಪದ ಇಲ್ಲಿ ಸಂಸ್ಕೃತ ಪದ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಇತಿ ಅಂತಂದ್ರ ಹೀಗೆ, ಹಿಂದೆ ಹೀಗೆ ಇತ್ತು ಅಂತ ಹೇಳ್ತಕ್ಕಂಥದ್ದು. ಹ ಅಂತಂದ್ರ ಖಚಿತವಾಗಿ, ಅಸ್ ಅಂತಂದ್ರ ನಡೆಯಿತು. ಹೀಗೆ ಇತಿಹಾಸ ಎಂಬ ಸಂಸ್ಕೃತ ಪದದ ಅರ್ಥ ಹೀಗೆ ಹಿಂದೆ ಗತಕಾಲದಲ್ಲಿ ಇರ್ತಕ್ಕಂತಹ ಪ್ರಮುಖ ಮಹತ್ವಪೂರ್ಣವಾದಂತಹ ಘಟನೆಗಳನ್ನ, ಮಹಾನ್ ವೀರರ ಒಂದು ಸಾಧನೆಗಳನ್ನ ಖಚಿತವಾಗಿ ತಿಳಿಸ್ತಕ್ಕಂಥದ್ದ ಒಂದು ವಿಷಯ ಯಾವಪ್ಪ ಅಂತಂದ್ರ ಇತಿಹಾಸ. ಹೀಗೆ ಇತಿಹಾಸದಲ್ಲಿ ಸಂಸ್ಕೃತದಲ್ಲಿ ನಾವು ಈ ರೀತಿಯಾಗಿ ಅರ್ಥವನ್ನ ತಿಳ್ಕೊಂಡ್ ಬಳಕ ಅದರ ಒಂದು ಉದ್ದೇಶ ಏನಪ್ಪಾ, ಇತಿಹಾಸವನ್ನ ನೀವು ಕಲಿತೀರಿ. ಇತಿಹಾಸದ ಒಂದು ವಿಷಯದ ಒಂದು ಉದ್ದೇಶ ಏನು ಅಂತಂದ್ರ ಹಿಂದಿನ ಒಂದು ಗತಕಾಲದ ಖಚಿತವಾದಂತಹ ಘಟನೆಗಳನ್ನ ಮತ್ತು ಮಹಾನ್ ವೀರರ ಒಂದು ಸಾಧನೆಗಳ ಬಗ್ಗೆ ಇಲ್ಲಿ ಏನ್ ಮಾಡೋದು, ಸತ್ಯಾನ್ವೇಷಣೆಯನ್ನ ಮಾಡುವುದೇ ಎದರ ಒಂದು ಉದ್ದೇಶ ಆಗ್ಯದ, ಇತಿಹಾಸದ ಒಂದು ಉದ್ದೇಶ ಆಗ್ಯದ. ಹೀಗೆ ಇಲ್ಲಿ ಸಾಮಾನ್ಯ ಅರ್ಥದಲ್ಲಿ ನಾವು ಇತಿಹಾಸ ಅಂತಂದ್ರೆ ಏನ್ ತಿಳ್ಕೊತೀವಿ? ಸಾಮಾನ್ಯ ಅರ್ಥದಲ್ಲಿ ಇತಿಹಾಸ ಅಂದ್ರೆ ಏನು? ಸಾಮಾನ್ಯ ಅರ್ಥದಲ್ಲಿ ಇತಿಹಾಸ ಅಂತಂದ್ರ ವಿದ್ಯಾರ್ಥಿಗಳೇ ಇಲ್ಲಿ ಮಾನವನ ಪ್ರತಿಯೊಂದು ವಿವಿಧ ಆಯಾಮಗಳ ಬಗ್ಗೆ, ಮಾನವನ ಪ್ರತಿಯೊಂದು ಕ್ಷೇತ್ರಗಳು ಅಂತಂದ್ರೆ ಅವನ ರಾಜಕೀಯವಾಗಿ, ಅವನ ಆರ್ಥಿಕತೆ, ಅವನ ಆಧ್ಯಾತ್ಮಿಕತೆ, ಹೀಗೆ ಹಲವಾರು ವಿಷಯಗಳ ಬಗ್ಗೆ, ಹಲವಾರು ಕ್ಷೇತ್ರ, ಮಾನವನ ಒಂದು ಜನಾಂಗದ ಹಲವಾರು ಕ್ಷೇತ್ರ ವಿವಿಧ ಆಯಾಮಗಳ ಬಗ್ಗೆ ತಿಳಿಸಿಕೊಡ್ತಕ್ಕಂತ ಒಂದು ವಿಷಯ ಯಾವಪ್ಪ ಅಂತಂದ್ರ ಸಾಮಾನ್ಯ ಅರ್ಥದಲ್ಲಿ ಏನ್ ಹೇಳ್ತೀವಿ? ಇತಿಹಾಸ. ಅದೇ ರೀತಿಯಾಗಿ ವಿಶಾಲ ಅರ್ಥದಲ್ಲಿ ಇತಿಹಾಸ ಅಂತಂದ್ರೆ ಏನ್ ಹೇಳ್ತೀವಿ?
ವಿಶಾಲ ಅರ್ಥದಲ್ಲಿ ಇತಿಹಾಸ ಅಂತಂದ್ರ ಇದೆ ಏನು ಅಂತಂದ್ರ ಹಲವಾರು ಮಾನವನ ಪ್ರತಿಯೊಂದು ಆಯಾಮಗಳಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕ್ಷೇತ್ರದಲ್ಲಿ ಏನ್ ಮಾಡ್ತೀವಿ ನಾವು ಅವನ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಇಲ್ಲಿ ತಿಳ್ಕೊತಾ ಹೋಗ್ತೀವಿ. ಮಾನವನ ವಿವಿಧ ಆಯಾಮಗಳ ಬಗ್ಗೆ ನೀನು ಅಭ್ಯಸಿಸುವುದೇ ಇತಿಹಾಸ ಅಂತ ಹೇಳಿ ಇಲ್ಲಿ ವಿಶಾಲವಾದಂತಹ ಒಂದು ಅರ್ಥವನ್ನ ನೀಡತಕ್ಕಂಥದ್ದು. ಸಾಮಾನ್ಯ ಅರ್ಥ ಅಂತಂದ್ರೆ ಇಲ್ಲಿ ಗತಕಾಲದಲ್ಲಿ ಇರ್ತಕ್ಕಂತಹ ಪ್ರಮುಖ ಘಟನಾವಳಿಗಳ ಬಗ್ಗೆ ತಿಳಿಸಿಕೊಡುವಂತದ್ದೇ ಯಾವುದು ಅಂತಂದ್ರ ಸಾಮಾನ್ಯ ಅರ್ಥದಲ್ಲಿ ಇತಿಹಾಸ. ವಿಶಾಲ ಅರ್ಥದಲ್ಲಿ ಅಂತಂದ್ರ ಮಾನವನ ವಿವಿಧ ಆಯಾಮಗಳ ಬಗ್ಗೆ ತಿಳಿಸಿಕೊಡ್ತಕ್ಕಂಥದ್ದೇ ಇತಿಹಾಸ ಅಂತ ಹೇಳಿ ನಾವು ಇಲ್ಲಿ ತಿಳ್ಕೋಬೇಕಾಗ್ತದ. ಹೀಗೆ ಇಲ್ಲಿ ನಾವು ಏನು ಅಂತಂದ್ರ ಇತಿಹಾಸ ಅಂದ್ರೆ ಏನು, ಇತಿಹಾಸ ಎಂಬ ಪದ ಯಾವ ಪದದಿಂದ ಉತ್ಪತ್ತಿ ಆಯಿತು, ಯಾವ ಭಾಷೆಯಿಂದ ಈ ಹಿಸ್ಟ್ರಿ ಎಂಬ ಪದ ಇಲ್ಲಿ ಬಳಕೆಗೆ ಬಂತು, ಯಾವ ಭಾಷೆಯಿಂದ ಬಳಕೆಗೆ ಬಂತು ಎಂಬುದನ್ನ ತಿಳ್ಕೊಂಡಿವಿ. ಅದೇ ರೀತಿಯಾಗಿ ಸಂಸ್ಕೃತದಲ್ಲಿ ಇತಿಹಾಸ ಅಂದ್ರೆ ಏನು ಮತ್ತು ಸಾಮಾನ್ಯ ಅರ್ಥದಲ್ಲಿ ಇತಿಹಾಸ ಅಂದ್ರೆ ಏನು, ವಿಶಾಲ ಅರ್ಥದಲ್ಲಿ ಇತಿಹಾಸ ಅಂದ್ರೆ ಏನು, ಹೀಗೆ ಈ ವಿಷಯಗಳ ಬಗ್ಗೆ ನಾವು ತಿಳಿತಾ ಹೋದ್ವಿ. ಅದೇ ರೀತಿಯಾಗಿ ಇಲ್ಲಿ ವಿಶಾಲ ಅರ್ಥದಲ್ಲಿ ತಿಳ್ಕೊಂಡ ಬಳಿಕ ಇತಿಹಾಸವನ್ನ ಮೊಟ್ಟ ಮೊದಲಿಗೆ ಇಲ್ಲಿ ಯಾರ ತಿಳಿಸಿಕೊಟ್ರಪ್ಪ ಇಡೀ ಜಗತ್ತಿನಲ್ಲಿ ಅಂತಂದ್ರ ವಿಶ್ವದಲ್ಲಿಯೇ ಇತಿಹಾಸ ಎಂಬ ಪದ ಯಾರಿಂದ ಉತ್ಪತ್ತಿ ಆಯಿತು, ಇತಿಹಾಸವನ್ನ ಬರೀಲಿಕ್ಕೆ ಮೊಟ್ಟ ಮೊದಲಿಗೆ ಜಗತ್ತಿನಲ್ಲಿಯೇ ಮೊಟ್ಟ ಮೊದಲಿಗೆ ಪ್ರಾರಂಭಗೊಳಿಸಿದವರು ಯಾರು? ಗ್ರೀಕರು. ಹೀಗೆ ಗ್ರೀಕರಲ್ಲಿ ಮೊಟ್ಟ ಮೊದಲಿಗೆ ಇತಿಹಾಸವನ್ನ ವೈಜ್ಞಾನಿಕ ಪದ್ಧತಿಯ ಮುಖಾಂತರ ಬರೆಯುವಂತ ಒಂದು ಕಲೆಯನ್ನ ಮೊಟ್ಟ ಮೊದಲಿಗೆ ಬರೀಲಿಕ್ಕೆ ಪ್ರಾರಂಭ ಮಾಡಿದವರು ಯಾರಪ್ಪ ಅಂತಂದ್ರ ಗ್ರೀಕ್ ಇತಿಹಾಸಕಾರನಾಗಿರ್ತಕ್ಕಂತಹ ಹೆರೋಡೋಟಸ್. ಹೀಗೆ ಹೆರೋಡೋಟಸ್ನೇ ಮೊಟ್ಟ ಮೊದಲನೇದಾಗಿ ಇತಿಹಾಸವನ್ನ ಇಡೀ ವಿಶ್ವದಲ್ಲಿಯೇ ಬರೀಲಿಕ್ಕೆ ಪ್ರಾರಂಭಗೊಳಿಸಿದ. ಆದ ಕಾರಣ ಆ ಹೆರೋಡೋಟಸ್ನನ್ನ ಇಲ್ಲಿ ಇತಿಹಾಸದ ಪಿತಾಮಹ, ಪಿತೃ ಸಮಾನ ಅಂತ ಹೇಳಿ ಅವರನ್ನ ಕರೆಯಲಾಯಿತು. ಹೀಗೆ ಇತಿಹಾಸದ ಪಿತಾಮಹ ಯಾರು ಅಂತ ಹೇಳಿ ಕೇಳಿದಾಗ ಇತಿಹಾಸದ ಪಿತಾಮಹ ಹೆರೋಡೋಟಸ್ ಅಂತ ಹೇಳಿ ನೀವು ಹೇಳ್ಬಹುದು. ಹೀಗೆ ಗ್ರೀಕ್ ದೇಶದ ಇತಿಹಾಸಕಾರನಾಗಿರ್ತಕ್ಕಂತಹ ಹೆರೋಡೋಟಸ್ ಇವನೇ ಮೊಟ್ಟ ಮೊದಲಿಗೆ ಇತಿಹಾಸವನ್ನ ವೈಜ್ಞಾನಿಕ ಪದ್ಧತಿಯ ಮುಖಾಂತರ ಏನ್ ಮಾಡ್ದ, ಬರೀಲಿಕ್ಕೆ ಪ್ರಾರಂಭ ಮಾಡಿದ. ಈ ರೀತಿಯಾಗಿ ಇಲ್ಲಿ ಇತಿಹಾಸದಲ್ಲಿ ಇಲ್ಲಿ ಏನು ಅಂತಂದ್ರ ಹೆರೋಡೋಟಸ್ನೇ ಮೊಟ್ಟ ಮೊದಲಿಗೆ ಇತಿಹಾಸದ ಪಿತಾಮಹ ಹೆರೋಡೋಟಸ್. ಇನ್ನ ಇತಿಹಾಸದ ಪಿತಾಮಹ ಹೆರೋಡೋಟಸ್ ಆತಾದ್ರ ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರ ಅವರ ಬಗ್ಗೆ ತಿಳ್ಕೊಬೇಕಂತಂದ್ರ ಇಲ್ಲಿ ಮೊಟ್ಟ ಮೊದಲನೇದಾಗಿ ಹೆರೋಡೋಟಸ್ ಇತಿಹಾಸದ ಪಿತಾಮಹ ಅಂತ ಹೇಳಿ ತಿಳ್ಕೊಂಡಿವಿ. ಇನ್ನು ಅವರ ಬಗ್ಗೆ ವ್ಯಾಖ್ಯೆಗಳು ಯಾರ ಬಗ್ಗೆ ಅಂತಂದ್ರ ಇತಿಹಾಸ ಎನ್ನುವುದಕ್ಕೆ ಒಂದೇ ಒಂದು ಅರ್ಥವನ್ನ ನೀಡಲಿಲ್ಲ. ಇತಿಹಾಸ ಅಂತಂದ್ರೆ ಗತಕಾಲ, ಸಾಮಾನ್ಯವಾಗಿ ನಾವು ಹೇಳ್ತೇವೆ ಗತಕಾಲದ ಘಟನೆಗಳ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಒಂದು ವಿಷಯಗಳ ದಾಖಲೆಯೇ ಇತಿಹಾಸ ಅಂತ ಹೇಳಿ ಸಾಮಾನ್ಯವಾಗಿ ನಾವು ಹೇಳ್ತೀವಿ. ಆದ್ರ ಇಲ್ಲಿ ಜಾಗತಿಕವಾಗಿ ಇತಿಹಾಸಕಾರರು ಒಂದೇ ಒಂದು ಸಾರ್ವತ್ರಿಕವಾದಂತಹ ಅಭಿಪ್ರಾಯವನ್ನ ತಿಳಿಸಲಿಲ್ಲ. ಬೇರೆ ಬೇರೆ ತಮ್ಮದೇ ಆದಂತಹ ದೃಷ್ಟಿಕೋನಗಳಲ್ಲಿ ವಿಭಿನ್ನವಾದಂತಹ ವ್ಯಾಖ್ಯಾನಗಳನ್ನ ನೀಡಿದ್ದಾರೆ. ಯಾವ ವ್ಯಾಖ್ಯಾನಗಳನ್ನ ನೀಡಿರಪ್ಪ ಈ ಇತಿಹಾಸಕಾರರು ಅಂತಂದ್ರ ಮೊಟ್ಟ ಮೊದಲನೇದಾಗಿ ಇಲ್ಲಿ ಹೆರೋಡೋಟಸ್ನ ಒಂದು ಪ್ರಕಾರ ಇತಿಹಾಸ ಅಂದ್ರೆ ಏನು, ಅವರ ಒಂದು ಕೃತಿ ಯಾವುದಾಗಿತ್ತು, ಈ ರೀತಿಯಾಗಿ ಮೇಲಾಗಿ ನಾವು ಏನ್ ನೆನಪಿಟ್ಕೋಬೇಕು ಅಂತಂದ್ರ ಇವರ ಒಂದು ಕಾಲಾವಧಿ, ಹೆರೋಡೋಟಸ್ ಗ್ರೀಕ್ ದೇಶದ ಇತಿಹಾಸಕಾರ, ಇವನ ಒಂದು ಕಾಲಾವಧಿ ಏನಾಗಿತ್ತು ಅಂತಂದ್ರ ಇಲ್ಲಿ ವ್ಯಾಖ್ಯಾನಗಳಲ್ಲಿ ಮೊಟ್ಟ ಮೊದಲನೆಯ ಒಂದು ಇತಿಹಾಸಕಾರ ಹೆರೋಡೋಟಸ್ ಬರ್ತಾನೆ. ಹೆರೋಡೋಟಸ್ ಏನ್ ಹೇಳ್ತಾನಪ್ಪ, ಇತಿಹಾಸ ಅಂದ್ರೆ ಏನು, ಈ ಇತಿಹಾಸದಲ್ಲಿ ಬರ್ತಕ್ಕಂಥ ಇತಿಹಾಸದ ಪಿತಾಮಹನಾಗಿರ್ತಕ್ಕಂತಹ ಹೆರೋಡೋಟಸ್, ಈ ಹೆರೋಡೋಟಸ್ ಇಲ್ಲಿ ಸಾಮಾನ್ಯ ಶಕಪೂರ್ವ ಎಷ್ಟು ಅಂತಂದ್ರ 484ರಿಂದ 424ರ ಒಂದು ಕಾಲಾವಧಿಯಲ್ಲಿ ಗ್ರೀಕ್ ದೇಶದಲ್ಲಿ ಅಂದ್ರೆ ಎಷ್ಟನೇ ಶತಮಾನಪ್ಪ ಅಂತಂದ್ರ 5ನೇ ಶತಮಾನದಲ್ಲಿ ಇರ್ತಕ್ಕಂತಹ ಒಬ್ಬ ಇತಿಹಾಸಕಾರ ಯಾರು ಅಂತಂದ್ರ ಈ ಇತಿಹಾಸದ ಪಿತಾಮಹನಾಗಿರ್ತಕ್ಕಂತಹ ಹೆರೋಡೋಟಸ್. ಹೀಗೆ ಹೆರೋಡೋಟಸ್ ಇಲ್ಲಿ 5ನೇ ಶತಮಾನದಲ್ಲಿ ಜೀವಿಸಿರ್ತಕ್ಕಂತಹ ಗ್ರೀಕ್ ದೇಶದ ಪ್ರಸಿದ್ಧ ಪ್ರಖ್ಯಾತ ಇತಿಹಾಸಕಾರ. ಅದೇ ರೀತಿಯಾಗಿ ಇವನು ಇತಿಹಾಸ ಮತ್ತು ಮಾನವಶಾಸ್ತ್ರಕ್ಕೆ ಅತ್ಯಂತ ಗಣನೀಯವಾದಂತಹ ಒಂದು ಕೊಡುಗೆ
ವ್ಯಾಪಕವಾಗಿರ್ತಕ್ಕಂಥ ಒಂದು ಸಂಚಾರವನ್ನ ಕೈಗೊಂಡು ಅಲ್ಲಿ ಗ್ರೀಕ್ ದೇಶದ ನಗರ ರಾಜ್ಯಗಳ ಬಗ್ಗೆ ಹಲವಾರು ವಿಷಯಗಳನ್ನ ಏನ್ ಮಾಡ್ಯಾನಪ್ಪ ಅಂತಂದ್ರ ಹೆರೋಡೋಟಸ್ ತನ್ನದೇ ಆದಂತ ಒಂದು ಕೃತಿಗಳನ್ನ ರಚಿಸಿ ಅವುಗಳಲ್ಲಿ ಬರೆದಿಡುವಂತ ಒಂದು ಕಾರ್ಯವನ್ನ ಮಾಡಿದ್ದಾನೆ. ಹೀಗೆ ಗ್ರೀಕ್ ನಗರ ರಾಜ್ಯಗಳ ಬಗ್ಗೆ ಹಲವಾರು ವಿಷಯಗಳನ್ನ ಸುಮಾರು 9 ಸಂಪುಟಗಳಲ್ಲಿ ಏನ್ ಮಾಡ್ಯಾನ ಅಂತಂದ್ರ ಬರೆದಿದ್ದಾನೆ. ಅದೇ ರೀತಿಯಾಗಿ ಅವನ ಒಂದು ಕೃತಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂತ ಹೇಳಿ ಇಲ್ಲಿ ಹೇಳಲಾಗ್ತದ. ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್, ಪರ್ಷಿಯನ್ ಕದನಗಳ ಇತಿಹಾಸ ಅಂತ ಹೇಳಿ. ಹೀಗೆ ಪರ್ಷಿಯನ್ ಕದನಗಳ ಇತಿಹಾಸವನ್ನು ಗ್ರೀಕರು ಮತ್ತು ಪರ್ಷಿಯನ್ನರು ಇವರಿಬ್ಬರ ನಡುವೆ ನಡೆದಿರತಕ್ಕಂತಹ ಸಂಘರ್ಷದ ಬಗ್ಗೆ ಯಾವ ಒಂದು ಗ್ರಂಥ ಹೇಳ್ತಪ್ಪ ಅತ್ಯಂತ ವಿವರವಾದಂತಹ ಮಾಹಿತಿ ಅಂತಂದ್ರೆ ಈ ಹೆರೋಡೋಟಸ್ ಬರೆದಿರ್ತಕ್ಕಂತಹ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂತ ಹೇಳಿ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ಕೃತಿ. ಯಾರದು ಅಂತಂದ್ರ ಈ ಹೆರೋಡೋಟಸ್ ಅಂತ. ಹೀಗೆ ಹೆರೋಡೋಟಸ್ನ ಕೃತಿ ಪರ್ಷಿಯನ್ ಕದನಗಳ ಇತಿಹಾಸ ಅಥವಾ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂತ ಹೇಳಿ ನೀವು ಇಲ್ಲಿ ತಿಳ್ಕೋಬೇಕಾಗ್ತದೆ, ಮಹತ್ವದ್ದು. ಹೀಗೆ ಇವನು ಇಲ್ಲಿ ಮೊಟ್ಟ ಮೊದಲಿಗೆ ಇತಿಹಾಸವನ್ನ ವೈಜ್ಞಾನಿಕವಾಗಿ ಬರೀಲಿಕ್ಕೆ ಪ್ರಾರಂಭ ಮಾಡಿದವ ಹೆರೋಡೋಟಸ್. ಅದೇ ರೀತಿಯಾಗಿ ಇತಿಹಾಸದ ಅರ್ಥ ಮತ್ತು ವ್ಯಾಪ್ತಿಯನ್ನ ಮೊಟ್ಟ ಮೊದಲಿಗೆ ತಿಳಿಸಿಕೊಟ್ಟವ ಯಾರಪ್ಪ ಅಂತಂದ್ರೆ ಜಗತ್ತಿನಲ್ಲಿಯೇ ಮೊಟ್ಟ ಮೊದಲಿಗೆ ತಿಳಿಸಿಕೊಟ್ಟವ ಯಾರು ಅಂತಂದ್ರ ಈ ಹೆರೋಡೋಟಸ್ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬಹುದು. ಹೀಗೆ ಈ ಹೆರೋಡೋಟಸ್ನ ಪ್ರಕಾರ ಅವನ ದೃಷ್ಟಿಕೋನದಲ್ಲಿ ಇತಿಹಾಸ ಅಂತಂದ್ರೆ ಏನು? ಇತಿಹಾಸ ಅಂತಂದ್ರ ಈ ಹೆರೋಡೋಟಸ್ನ ಪ್ರಕಾರ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದಂತಹ ಘಟನೆಗಳ ದಾಖಲೆಯೇ ಇತಿಹಾಸ ಅಂತ ಹೇಳಿ ಹೆರೋಡೋಟಸ್ನ ಪ್ರಕಾರ ಡೆಫಿನೇಷನ್ ಏನು ಅಂತಂದ್ರ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದಂತಹ ಘಟನೆಗಳ ದಾಖಲೆಯೇ ಇತಿಹಾಸ ಅಂತ ಹೇಳಿ ಇಲ್ಲಿ ಇವರ ಪ್ರಕಾರ ವ್ಯಾಖ್ಯೆ. ಅಂದ್ರ ಇವ ಎದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಪ್ಪ ಇಲ್ಲಿ ಇವನ ಪ್ರಕಾರ ಇತಿಹಾಸ ಅಂತಂದ್ರೆ ಏನು ಎಂಬುದನ್ನ ಅವನ ವ್ಯಾಖ್ಯೆಯಲ್ಲಿ ಹೆಚ್ಚಾಗಿ ಅದಕ್ಕೆ ಮಹತ್ವ ಕೊಟ್ಟ ಅಂತಂದ್ರ ಇಲ್ಲಿ ಭವಿಷ್ಯದ ತಲೆಮಾರುಗಳು ಅಂತಂದ್ರ ಮುಂದಿನ ಭವಿಷ್ಯದಲ್ಲಿ ಬರ್ತಕ್ಕಂತಹ ಮುಂದಿನ ಪೀಳಿಗೆಗಳು ಬರ್ತಕ್ಕಂಥವ್ರು ಅಲ್ಲಿ ಹಿಂದಿನ ಒಂದು ಗತಕಾಲದಲ್ಲಿ ಇರ್ತಕ್ಕಂತಹ ಮಹಾನ್ ವ್ಯಕ್ತಿಗಳ ಸಾಧನೆ ಹಾಗೂ ಮಹತ್ವಪೂರ್ಣವಾದಂತಹ ಘಟನಾವಳಿಗಳ ಬಗ್ಗೆ ಕಲಿಯಬಹುದಾದಂತಹ ವಿಷಯಗಳನ್ನ ತಿಳಿಸುವ ಸಲುವಾಗಿ ಮಕ್ಕಳಿಗೆ ಮುಂದಿನ ಭವಿಷ್ಯದಲ್ಲಿ ಕಲಿಬೇಕು, ಹಿಂದಿನ ಒಂದು ಘಟನಾವಳಿಗಳನ್ನ ಅಂತ ಹೇಳಿ ಅದರ ಒಂದು ಜ್ಞಾನವನ್ನ ಕೊಡಬೇಕು ಅಂದಾಗ ಮುಂದೆ ಭವಿಷ್ಯದಲ್ಲಿ ಭವಿಷ್ಯತ್ತನ್ನ ರೂಪಿಸಲಿಕ್ಕೆ ಸರಿ ಆಗ್ತದ ಅಂತ ತಿಳ್ಕೊಂಡು ಅವ ಈ ಒಂದು ಪಾಠಗಳ ಮೇಲೆ ತನ್ನ ವಿಚಾರಗಳನ್ನ ಹೆಚ್ಚಾಗಿ ಏನ್ ಮಾಡ್ಯಾನ ಕೇಂದ್ರೀಕರಿಸನ. ಹೀಗೆ ಹೆರೋಡೋಟಸ್ನು ಯಾವ ಕಾಲಾವಧಿಯಲ್ಲಿಪ್ಪ ಅಂತಂದ್ರೆ ಸಾಮಾನ್ಯ ಶಕ ಪೂರ್ವ 484ರಿಂದ 424ರ ಒಂದು ಕಾಲಾವಧಿ. ಇವನ ಒಂದು ಕೃತಿ ಯಾವುದು ಅಂತಂದ್ರೆ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್. ಇವರ ವ್ಯಾಖ್ಯೆ ಅಂತಂದ್ರ ಈಗಾಗಲೇ ನಾನು ಹೇಳಿದೆ. ಹೀಗೆ ಇವು 3 ಪ್ರಮುಖವಾದಂತಹ ಅಂಶಗಳನ್ನು ನೀವು ನೆನಪಿಡಬೇಕಾಗ್ತದೆ. ಇಲ್ಲಿ 1 ಮಾರ್ಷಿನ ಮತ್ತು 2 ಮಾರ್ಷಿನ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗ್ತದ. ಅದೇ ರೀತಿಯಾಗಿ ಇನ್ನೊಬ್ಬ ಇತಿಹಾಸಕಾರ ಯಾರಪ್ಪ ಅಂತಂದ್ರ ಅವರ ಪ್ರಕಾರ ಇತಿಹಾಸ ಅಂದ್ರೆ ಏನು? ಸಂತ ಅಗಸ್ಟೈನ್ ಅಂತ ಹೇಳಿ ಮತ್ತೊಬ್ಬ ಇತಿಹಾಸಕಾರ ಬರ್ತಾನೆ. ಸಂತ ಅಗಸ್ಟೈನ್ ಪ್ರಕಾರ ಇತಿಹಾಸ ಅಂದ್ರೆ ಏನು, ಅವರ ಒಂದು ಕೃತಿಗಳು ಪ್ರಮುಖವಾದದ್ದು ಯಾವುವು ಎಂಬುದನ್ನ ಇಲ್ಲಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಸಂತ ಅಗಸ್ಟೈನ್ ಅಂತ ಹೇಳಿ ಇನ್ನೊಬ್ಬ ಇತಿಹಾಸಕಾರ ಸಾಮಾನ್ಯ ಶಕ ಪೂರ್ವ 354ರಿಂದ 430ರ ಒಂದು ಕಾಲಾವಧಿಯಲ್ಲಿ ಇರ್ತಕ್ಕಂತಹ ಶ್ರೇಷ್ಠ ಏನು ಅಂತಂದ್ರೆ ಕ್ರಿಶ್ಚಿಯನ್ ಸಂತ ಮತ್ತು ಚಿಂತಕ ಮತ್ತು ಪ್ರಖ್ಯಾತವಾಗಿರ್ತಕ್ಕಂತಹ ಮಧ್ಯಕಾಲೀನ ಯುರೋಪಿನ ಇತಿಹಾಸದಲ್ಲಿ ಬರ್ತಕ್ಕಂತಹ ಚರ್ಚಿನ ಶ್ರೇಷ್ಠ ಇತಿಹಾಸಕಾರ ಯಾರಪ್ಪ ಅಂತಂದ್ರ ಈ ಸಂತ ಅಗಸ್ಟೈನ್ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು. ಹೀಗೆ ಈತನು ಬರೆದಿರ್ತಕ್ಕಂಥ ಒಂದು ಕೃತಿ ಯಾವುದು ಪ್ರಮುಖವಾಗಿ ಅಂತ ಹೇಳ್ಬೇಕಂದ್ರ ಯಾವುದು ಅಂತಂದ್ರ ದ ಸಿಟಿ ಆಫ್ ಗಾಡ್, ಭಗವಂತನ ನಗರ ಅಂತ ಹೇಳಿ ಕರೆಯಲಾಗ್ತದ. ಹೀಗೆ ಅಂದಿನ ಒಂದು ಮಧ್ಯಕಾಲೀನ ಯುರೋಪಿನ ಒಂದು ಇತಿಹಾಸದಲ್ಲಿ ಚರ್ಚಿಗೆ ಹೆಚ್ಚಿನವಾದಂತಹ ಒಂದು ಮಹತ್ವವನ್ನ ಕೊಟ್ಟು ಪಾದ್ರಿಗಳಿಗೆ
ಮಾಡಿದ್ರು. ಆ ಭಗವಂತನ ಒಂದು ನಗರ, ದ ಸಿಟಿ ಆಫ್ ಗಾಡ್ ಅಂತ ಹೇಳಿ ಒಂದು ಕೃತಿ ಯಾರದ್ದು ಅಂತಂದ್ರ ಸಂತ್ ಅಗಸ್ಟೈನದ್ದು. ಅದೇ ರೀತಿಯಾಗಿ ಇವರ ಪ್ರಕಾರ ಇತಿಹಾಸ ಅಂದ್ರೆ ಏನು? ವ್ಯಾಖ್ಯೆ, ಸಂತ್ ಅಗಸ್ಟೈನನ ಪ್ರಕಾರ ವ್ಯಾಖ್ಯೆ ಯಾವುದಪ್ಪ ಅಂತಂದ್ರೆ ಇತಿಹಾಸ ಅಂದ್ರ ಇತಿಹಾಸವು ದೇವರು ಮತ್ತು ಸೈತಾನನ ನಡುವಿನ ನಡೆದಿರ್ತಕ್ಕಂಥ ಸಂಘರ್ಷದ ಕಥೆಯಾಗಿದ್ದು, ಇಲ್ಲಿ ಅಂತಿಮವಾಗಿ ದೇವರು ಮತ್ತು ಸೈತಾನನ ಮೇಲೆ ಸಾಧಿಸುವ ವಿಜಯದಲ್ಲಿ ಪರ್ಯಾವಸನಗೊಳ್ಳುತ್ತದೆ ಎಂಬುದನ್ನ ಇಲ್ಲಿ ನಾವು ಇವರ ಪ್ರಕಾರ ವ್ಯಾಖ್ಯೆ. ಅಂದ್ರ ಇತಿಹಾಸ ಅಂತಂದ್ರ ಸಂತ ಅಗಸ್ಟೈನ್ ಏನ್ ಹೇಳಿದ್ಪ ಅಂತಂದ್ರ ಸದ್ಗುಣಗಳು ಮತ್ತು ದುರ್ಗುಣಗಳು, ದುಷ್ಟರು ಮತ್ತು ಶಿಷ್ಟರು, ಆಧ್ಯಾತ್ಮಿಕತೆ ಮತ್ತು ಲೌಕಿಕತೆ, ಹೀಗೆ ಭಗವಂತನ ಒಂದು ನಗರದಲ್ಲಿ ಈ ರೀತಿಯಾಗಿ ಜಗಳಗಳು ನಡೆದಿರ್ತಾವೆ. ಅಂದ್ರೆ ದುಷ್ಟರಿಗೂ ಮತ್ತು ಶಿಷ್ಟರಿಗೂ, ಅದೇ ರೀತಿಯಾಗಿ ದುರ್ಗುಣಗಳಿಗೂ ಮತ್ತು ಸದ್ಗುಣಗಳಿಗೂ ಸಂಘರ್ಷಗಳು, ಹೋರಾಟಗಳು ನಡೀತಾ ಇರುವಾಗ ಅಲ್ಲಿ ಯಾರಿಗೆ ಹೆಚ್ಚು ವಿಜಯ ಪ್ರಾಪ್ತಿ ಆಗ್ತದಪ್ಪ ಅಂತಂದ್ರ ಇಲ್ಲಿ ದೇವರು ಮತ್ತು ಸೈತಾನ, ದುಷ್ಟರು ಮತ್ತು ಶಿಷ್ಟರು, ದುರ್ಗುಣ ಮತ್ತು ದುಶ್ಚಟಗಳು, ದುರ್ಗುಣ ಮತ್ತು ಸದ್ಗುಣಗಳು. ದುರ್ಗುಣಕ್ಕೆ ಸೋಲನ್ನ ಅನುಭವಿಸಿದ್ರೆ ಸದ್ಗುಣ ಏನಾಗ್ತದಪ್ಪ ಅಂತಂದ್ರ ವಿಜಯ ಪ್ರಾಪ್ತಿ ಆಗ್ತದೆ. ಅದೇ ರೀತಿಯಾಗಿ ದೇವರು ಸೈತಾನನ ಸೋಲಿಸುವಲ್ಲಿ ವಿಜಯ ಪ್ರಾಪ್ತಿಯನ್ನ ಕೊನೆಗೆ ಮಾಡುವುದೇ ಇತಿಹಾಸ. ಎಲ್ಲಿ ಅಂತಂದ್ರ ಭಗವಂತನ ನಗರದಲ್ಲಿ ಈ ರೀತಿಯಾಗಿ ನಡೀತದ, ಅದುವೇ ಅದನ್ನ ತಿಳಿಸಿಕೊಡ್ತಕ್ಕಂಥದ್ದೇ ಇತಿಹಾಸ ಅಂತೇಳಿ ಯಾರು ಹೇಳ್ತಾರಪ್ಪ ಅಂತಂದ್ರ ಸಂತ್ ಅಗಸ್ಟೈನ್. ಹೀಗೆ ಸಂತ್ ಅಗಸ್ಟೈನನ ಪ್ರಕಾರ ವ್ಯಾಖ್ಯೆ ಪ್ರಮುಖವಾಗಿರ್ತಕ್ಕಂಥದ್ದು. ಇದನ್ನ ನೀವು ನೆನಪಿಟ್ಕೋಬೇಕು. ದೇವರು ಮತ್ತು ಸೈತಾನನ ನಡುವಿನ ಇತಿಹಾಸವು ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯಾಗಿದ್ದು, ಅಂತಿಮವಾಗಿ ದೇವರು ಮತ್ತು ಸೈತಾನನ ಮೇಲೆ ಸಾಧಿಸುವ ವಿಜಯದಲ್ಲಿ ಪರ್ಯಾವಸನಗೊಳ್ಳುತ್ತದೆ, ಅದುವೇ ಇತಿಹಾಸ ಅಂತ ಹೇಳಿ ಇವರ ಪ್ರಕಾರ ಇದು ವ್ಯಾಖ್ಯೆ. ಹೀಗೆ ಇಲ್ಲಿ ಸಂತ್ ಅಗಸ್ಟೈನನು ಅಂದಿನ ಒಂದು ಮಧ್ಯಕಾಲೀನ ಯುರೋಪಿನ ಅನೇಕ ಇತಿಹಾಸವು ಅನೇಕ ಶತಮಾನಗಳವರೆಗೆ ಪಾದ್ರಿಗಳ ಒಂದು ಏಕಸ್ವಾಮ್ಯದಲ್ಲಿತ್ತು. ಹೀಗಾಗಿ ಅಲ್ಲಿ ಜಾತ್ಯತೀತತೆ ಮತ್ತು ಧಾರ್ಮಿಕ ಇತಿಹಾಸಗಳೆರಡನ್ನೂ ಇಲ್ಲಿ ಒಂದು ಸಾಧನವಾಗಿ ಚರ್ಚಿನ ಒಂದು ನಂಬಿಕೆಯನ್ನ ಹೆಚ್ಚು ಜನಪ್ರಿಯಗೊಳಿಸಲಿಕ್ಕೆ ಇಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರ ಪ್ರಯತ್ನವನ್ನ ಮಾಡ್ಯಾರ. ಹೀಗಾಗಿ ಚರ್ಚಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ಕೊಡಲಾಗಿತ್ತು. ಪಾದ್ರಿಗಳಿಗೆ ಹೆಚ್ಚಿನವಾದಂತಹ ಒಂದು ಪ್ರಾಮುಖ್ಯತೆಯನ್ನ ಅಂದಿನ ಒಂದು ಮಧ್ಯಕಾಲೀನ ಯುರೋಪಿನ ಇತಿಹಾಸದಲ್ಲಿ ಕೊಡಲಾಗಿತ್ತು. ಚರ್ಚವೇ ಮುಖ್ಯ ಸಂಸ್ಥೆಯಾಗಿತ್ತು. ಹೀಗಾಗಿ ಇಲ್ಲಿ ಈ ಒಂದು ಅಭ್ಯಾಸವನ್ನ ನಾವು ಇಲ್ಲಿ ಎರಡು ವ್ಯಾಖ್ಯೆಗಳನ್ನ ಈ ಒಂದು ಕಾಲಾವಧಿಯಲ್ಲಿ ನಾವು ತಿಳ್ಕೊಂಡಿದ್ವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ಈ ಒಂದು ಕಾಲಾವಧಿಯಲ್ಲಿ ಅಧ್ಯಾಯ 1 ಪೀಠಿಕೆ, ಅದರಲ್ಲಿ ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯೆಗಳ ಬಗ್ಗೆ ನಾವು ಈ ಎರಡು ಅಂಶಗಳ ಬಗ್ಗೆ ತಿಳ್ಕೊಂಡೆವು. ಈ ವ್ಯಾಖ್ಯೆಗಳಲ್ಲಿ ಇಬ್ಬರ ವ್ಯಾಖ್ಯೆಗಳನ್ನ ಮಾತ್ರ ನಾವು ತಿಳ್ಕೊಂಡೆವು. ಇನ್ನೂ ಹಲವಾರು ವ್ಯಾಖ್ಯೆಗಳನ್ನ ಇಲ್ಲಿ ಕೊಟ್ಟಾರ. ಅವುಗಳನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಅಭ್ಯಸಿಸೋಣ. ಥ್ಯಾಂಕ್ ಯು.